ರಾಜ್ಯದ ಸಿಎಂ ಆಗಿ ಇವತ್ತು ಡಿಕೆಶಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಸಂಜೆ 4:05 ಶುಭ ಮುಹೂರ್ತದಲ್ಲಿ ಪದಗ್ರಹಣ ಮಾಡಲಿದ್ದಾರೆ. ಪಕ್ಷ ನಿಷ್ಠನ ಪಟ್ಟಾಭಿಷೇಕಕ್ಕೆ ಸಕಲ ರೀತಿಯ ಸಿದ್ಧತೆಗಳು ಆಗ್ತಾ ಇವೆ. ಲೋಕಭವನದಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಲಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ 13 ಸಚಿವರ ಹೆಸರು ಕೂಡ ಘೋಷಣೆ ಆಗುತ್ತೆ. ಡಿಕೆಶಿ ಜೊತೆಗೆ ಪ್ರಮಾಣ ವಚನ ಸ್ವೀಕರಿಸಲಿರುವಂತಹ 13 ಸಚಿವರ ಹೆಸರು ಇನ್ನೇನು ಕೆಲವೇ ಹೊತ್ತಲ್ಲಿ ಘೋಷಣೆ ಆಗಲಿದೆ. ರಾಜ್ಯದ ಸಿಎಂ ಆಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನವನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ವೀಕರಿಸುತ್ತಾರೆ. ಸಂಜೆ 4:05 ಶುಭ ಮುಹೂರ್ತದಲ್ಲಿ ಪದಗ್ರಹಣ ಮಾಡಲಿದ್ದಾರೆ. ಪ್ರಮಾಣ ವಚನ ಕಾರ್ಯಕ್ರಮ ಶುರುವಾಗುತ್ತೆ. ಪಟ್ಟಾಭಿಷೇಕಕ್ಕೆ ಸಕಲ ರೀತಿಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಡಿಕೆ ಶಿವಕುಮಾರ್ ಲೋಕಭವನದಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಕಾರ್ಯಕ್ರಮಕ್ಕೆ ಸಕಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿಕೆ ಶಿವಕುಮಾರ್ ಜೊತೆಗೆ ಯಾವ ಸಚಿವರು ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ಅನ್ನೋದು ಗೊತ್ತಾಗಲಿದೆ. 13 ಸಚಿವರ ಹೆಸರು ಇನ್ನೇನು ಘೋಷಣೆ ಆಗಬೇಕಾಗಿದೆ. ಇನ್ನು ನಾಗರಭಾವಿಯ ಅಜ್ಜಯ್ಯನ ಶಾಖಾ ಮಠದಲ್ಲಿ ಪೂಜೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಕುಟುಂಬ ಸಮೇತರಾಗಿ ಶಾಖಾ ಮಠಕ್ಕೆ ಭೇಟಿ ಕೊಟ್ಟು ಪೂಜೆಯನ್ನ ಸಲ್ಲಿಸಿದ್ದಾರೆ. ನಿನ್ನೆ ರಾತ್ರಿನೇ ದೆಹಲಿಯಿಂದ ವಾಪಸ್ ಆಗ್ತಾ ಇದ್ದ ಹಾಗೆ ಕುಟುಂಬ ಸಮೇತ ಶಾಖಾ ಮಠಕ್ಕೆ ಭೇಟಿಯನ್ನು ಕೊಟ್ಟರು. ಅಜ್ಜಯ್ಯನ ಶಾಖಾ ಮಠಕ್ಕೆ ಡಿಕೆ ಶಿವಕುಮಾರ್ 2 ಗಂಟೆ 20 ನಿಮಿಷಗಳ ಕಾಲ ಅಜ್ಜಯ್ಯನ ಜೊತೆಗೆ ಚರ್ಚೆ ನಡೆಸಿದ್ದಾರೆ. ಶುಭ ಯೋಗ, ಶುಭ ಸಮಯ, ಶುಭ ಫಲಗಳ ಕುರಿತು ಚರ್ಚೆಯನ್ನ ನಡೆಸಿರುವಂಥದ್ದು. ಡಿಕೆಶಿ ಜೊತೆಗೆ ಡಿಕೆ ಸುರೇಶ್, ಶಾಸಕ ರಾಜೇಗೌಡ ಜೊತೆಗೆ ಕುಟುಂಬ ಅಂದ್ರೆ ಅವರ ಫ್ಯಾಮಿಲಿ ಇಷ್ಟು ಜನ ಕೂಡ ಡಿಕೆ ಶಿವಕುಮಾರ್ಗೆ ಸಾಥ್ ಕೊಟ್ಟಿರುವಂಥದ್ದು. ನಿನ್ನೆ ರಾತ್ರಿ ದೆಹಲಿಯಿಂದ ವಾಪಸ್ ಆಗ್ತಾ ಇದ್ದಾಗೆ ಸೀದಾ ನಾಗರಬಾವಿ ಅಜ್ಜಯ್ಯನ ಶಾಖಾ ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ. ಇವತ್ತು ನಡಿಬೇಕಾಗಿರುವಂತಹ ಕಾರ್ಯಕ್ರಮದ ಕುರಿತು ಚರ್ಚೆಯನ್ನ ನಡೆಸಿದ್ದಾರೆ. ಶುಭ ಗಳಿಕೆ, ಶುಭ ಸಮಯ, ಶುಭ ಫಲಗಳ ಕುರಿತು ಚರ್ಚೆ ಮಾಡಿದ್ದಾರೆ. ಸುಮಾರು 2 ಗಂಟೆ 20 ನಿಮಿಷಗಳ ಕಾಲ ಅಜ್ಜಯ್ಯನ ಒಟ್ಟಿಗೆ ಚರ್ಚೆಯನ್ನ ನಡೆಸಿದ್ದಾರೆ ಎನ್ನಲಾಗಿದೆ. ಪಕ್ಷ ನಿಷ್ಠನ ಪಟ್ಟಾಭಿಷೇಕಕ್ಕೆ ಲೋಕಭವನದಲ್ಲಿ ಸಕಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಲೋಕಭವನ ರಸ್ತೆಯಲ್ಲಿ ಫ್ಲೆಕ್ಸ್ಗಳನ್ನು ಅಳವಡಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಬಸವೇಶ್ವರ ಸರ್ಕಲ್ ಇಂದ ನೇರ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ಕೃಷ್ಣ. ಅಲ್ಲಿನ ಸಿದ್ಧತೆ ಹೇಗಿದೆ? ಇನ್ನೇನು ಕೆಲವೇ ಹೊತ್ತಲ್ಲಿ ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕ ನೆರವೇರುವಂಥದ್ದು, ಅದಕ್ಕೆ ಯಾವ ರೀತಿ ಸಿದ್ಧತೆ ಆಗ್ತಾ ಇದೆ? ಜೊತೆಗೆ 13 ಸಚಿವರ ಹೆಸರು ರಿಲೀಸ್ ಆಯ್ತಾ? ಆ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ವೀಣಾ, ಕರ್ನಾಟಕದಲ್ಲಿ ಡಿಕೆ ಶಿವಕುಮಾರ್ ದರಬಾರಿಗೆ ಈಗ ಕೌಂಟೌನ್ ಶುರುವಾಗಿರುವಂತದ್ದು. ಸಂಜೆ 4 ಗಂಟೆ 5 ನಿಮಿಷಕ್ಕೆ ಸುಮಾರಿಗೆ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ತೆಗೆದುಕೊಳ್ಳಿರುವಂತದ್ದು. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಅವರಿಗೆ ಪ್ರಮಾಣ ವಚನ ಬೋಧನೆ ಮಾಡಲಿದ್ದಾರೆ. ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದ್ದು, ಸಾಕಷ್ಟು ಕುತೂಹಲಕ್ಕೆ ಈ ಒಂದು ಕಾರ್ಯಕ್ರಮ ಎಡೆಮಾಡಿಕೊಡುವಂತದ್ದು. ಅಧಿಕಾರ ಹಂಚಿಕೆ ಮಾತಿನಂತೆ ಈಗ ಡಿಕೆ ಶಿವಕುಮಾರ್ 2 ವರ್ಷದ ಕಾಲ ಈಗ ಮುಖ್ಯಮಂತ್ರಿ ಆಗ್ತಾ ಇರುವಂತದ್ದು. ಹಾಗಾಗಿ ಅವರು ಕ್ಯಾಬಿನೆಟ್ ಅಲ್ಲಿ ಯಾರೆಲ್ಲ ಮಂತ್ರಿಗಳಾಗ್ತಾ ಇರುವಂತದ್ದು ಈಗಿರ್ತಕ್ಕಂಥ ಕುತೂಹಲ. ಎಲ್ಲೊಂದು ಕಡೆ 13 ಜನ ಸಚಿವರುಗಳ ಪಟ್ಟಿ ಅನೌನ್ಸ್ ಆಗುತ್ತೆ ಅನ್ನೋದ್ರ ಕೂಡ ಹೇಳಲಾಗ್ತಾ ಇದೆ. ಆದರೆ ಇನ್ನೂ ಅಷ್ಟೇ ಅಧಿಕೃತವಾಗಬೇಕಾಗಿದೆ. ನಿನ್ನೆ ಡಿಕೆ ಶಿವಕುಮಾರ್ ಕೂಡ ಇದೇ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಏನು ಇವತ್ತು 10 ಗಂಟೆ ಸುಮಾರಿಗೆ ನೂತನ ಸಚಿವರ ಪಟ್ಟಿ ಪ್ರಕಟ ಆಗುತ್ತೆ ಅನ್ನುವಂಥದ್ದು. ಹಾಗಾಗಿನೇ ಈಗಾಗಲೇ ಸಾಕಷ್ಟು ತಂತ್ರಗಾರಿಕೆಯನ್ನು ಈಗಾಗಲೇ ಸಿದ್ಧತೆಯನ್ನು ಕೂಡ ಡಿಕೆ ಶಿವಕುಮಾರ್ ಈಗಾಗಲೇ ಮಾಡ್ಕೊಂಡಿರುವಂಥದ್ದು. 10 ಜನ 13 ಜನ ಸಚಿವರುಗಳು ಕೂಡ ಈಗಾಗಲೇ ಪಟ್ಟಿ ಅನೌನ್ಸ್ ಆಗುವಂತ ಸಾಧ್ಯತೆ ಇದೆ. ಆದರೆ ಡಿಕೆ ಶಿವಕುಮಾರ್ ಅವರು ಇಲ್ಲೊಂದು ಕಡೆ ವಾಸ್ತು ಪ್ರಕಾರ ಸಂಖ್ಯಾಬಲದ ಆಧಾರದಲ್ಲಿ 9 ಮತ್ತು 1 ಅಂದ್ರೆ ಡಿಕೆ ಶಿವಕುಮಾರ್ ಒಬ್ಬರು ಮತ್ತೆ 9 ಜನ ಮಂತ್ರಿಗಳು, ಹೀಗೆ ವಾಸ್ತು ಪ್ರಕಾರವಾಗಿ 10 ಜನ ಅನೌನ್ಸ್ ಮಾಡಿ ಅನ್ನೋ ಮಾತನ್ನು ಕೂಡ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರಿಗೆ ಒತ್ತಡವನ್ನು ಹಾಕಿದ್ದಾರೆ. ಆದರೆ ಎಲ್ಲೊಂದು ಕಡೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ 15 ಜನ ಕನಿಷ್ಠ ಪಕ್ಷ ಸಚಿವರುಗಳು ಪ್ರಮಾಣ ವಚನ ತೆಗೆದುಕೊಳ್ಳಿ ಅನ್ನೋ ಮಾತನ್ನು ಕೂಡ ಹೇಳಿರುವಂತದ್ದು. ಹಾಗಾಗಿ ಆ ಒಂದು ಪಟ್ಟಿಯಲ್ಲಿ ಯಾರೆಲ್ಲ ಇರ್ತಾ ಇರುವಂತದ್ದು ಈಗಿರ್ತಕ್ಕಂಥ ಕುತೂಹಲ. ಎಲ್ಲೊಂದು ಕಡೆ ಜಮೀರ್ ಅಹಮದ್ ಆಗಿರ್ಬೋದು, ಮತ್ತೊಂದು ಕಡೆ ಬೇರೆ ಎಲ್ಲರೂ ಕೂಡ ಬೈರತಿ ಸುರೇಶ್ ಆಗಿರ್ಬೋದು, ಅವರ ಆಪ್ತರಿಗೆ ಮಂತ್ರಿ ಸ್ಥಾನವನ್ನು ಕೊಡುವಂತ ಕೂಡ ಈಗಾಗಲೇ ಸಿದ್ದರಾಮಯ್ಯ ಪ್ಲಾನ್ ಅನ್ನು ಮಾಡಿದ್ದಾರೆ. ಹಾಗಾಗಿ ಅದಕ್ಕೆ ಪೂರಕವಾಗಿ ಅವರೆಲ್ಲರ ಹೆಸರು ಕೂಡ ಪಟ್ಟಿ ಅನೌನ್ಸ್ ಆಗಬಹುದು ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಅದು ಮತ್ತೊಂದು ಕಡೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಯೋಜಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರು ಕನಕಪುರಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಕನಕಪುರದಲ್ಲಿ ತಂದೆ ಅವರ ಸಮಾಧಿಗೆ ಭೇಟಿಯನ್ನು ಕೊಡೋದ್ರ ಮುಖಾಂತರವಾಗಿ ಅದಾದ ಬಳಿಕವಾಗಿ ಅಲ್ಲಿ ಪೂಜೆ ಸಲ್ಲಿಕೆ ಮಾಡಿ, ಕುಟುಂಬ ಸಮೇತರಾಗಿ ಪೂಜೆ ಸಲ್ಲಿಕೆ ಮಾಡಿ, ಮತ್ತೆ ಕನಕಪುರದಲ್ಲಿ ಇರತಕ್ಕಂಥ ವಿವಿಧ ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಟ್ಟು ಅಲ್ಲಿ ಪೂಜೆ ಸಲ್ಲಿಸಿ ಅದಾದ ಬಳಿಕವಾಗಿ ಅವರು ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ. ಸಂಜೆ 4 ಗಂಟೆ ಸುಮಾರಿಗೆ ಅವರು ಲೋಕಭವನಕ್ಕೆ ತೆರಳುತ್ತಾರೆ. ಅಲ್ಲಿ ಲೋಕಭವನದಲ್ಲಿ ಅಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮ ಕೂಡ ನಡೆಯುತ್ತೆ. ಈಗಾಗಲೇ ವಿವಿಧ ಮಠದ ಸ್ವಾಮೀಜಿ
ಸ್ವಾಮೀಜಿಗಳು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಕೂಡ ಕೊಡಲಾಗಿದೆ. ಮತ್ತೆ ಕರ್ನಾಟಕ ಬೇರೆ ಬೇರೆ ರಾಜ್ಯದ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಕೂಡ ಆಹ್ವಾನವನ್ನು ಕೊಟ್ಟಿರುವಂತದ್ದು. ರಾಹುಲ್ ಗಾಂಧಿ ಅವರು ಕೂಡ ಲೋಕಸಭಾ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇರುವಂತದ್ದು. ಮತ್ತೊಂದು ಕಡೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇರುವಂತದ್ದು. ಹಾಗಾಗಿ ಸಾಕಷ್ಟು ಕುತೂಹಲಕ್ಕೆ ಈಗಾಗಲೇ ಎಡೆ ಮಾಡಿಕೊಟ್ಟಿರುವಂತದ್ದು. ಇನ್ನು ವೀಣಾ, ಬಹಳ ಪ್ರಮುಖವಾಗಿ ನಾವು ನೋಡಬಹುದಾಗಿದೆ, ಇಡೀ ಈ ಬೆಂಗಳೂರು ಒಂದು ರೀತಿ ಕಾಂಗ್ರೆಸ್ ಹಬ್ಬವಾಗಿ ಮಾರ್ಪಟ್ಟಿರುವಂತದ್ದು. ನಾವೀಗ ಚಾಲುಕ್ಯ ಸರ್ಕಲ್ ಬಳಿ ಇದ್ದೇವೆ. ಇದು ಬೆಸ್ಟ್ ಒಂದು ಉದಾಹರಣೆ ಅಂತ ಹೇಳ್ಬೋದು. ಇದೇ ರೀತಿಯಾಗಿ ಇಡೀ ಚಾಲುಕ್ಯ ಸರ್ಕಲ್ ಆಗಿರ್ಬೋದು, ಲೋಕಭವನ ಆಗಿರ್ಬೋದು, ವಿಧಾನಸೌಧ ಆಗಿರ್ಬೋದು, ಬೆಂಗಳೂರಿನ ಇಡೀ ಎಲ್ಲಾ ಕಡೆ ಕೂಡ ಫ್ಲೆಕ್ಸ್ಗಳು ರಾರಾಯಿಸ್ತಾ ಇರುವಂತದ್ದು. ಇಲ್ಲೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಶುಭಾಶಯ ಕೋರುವಂತದ್ದು ಮತ್ತೆ ಅಭಿನಂದನೆ ಸಲ್ಲಿಸುವಂತಹ ಫ್ಲೆಕ್ಸ್ ಗಳನ್ನ ಎಲ್ಲಾ ಕಡೆ ಈಗಾಗಲೇ ಹಾಕಲಾಗಿದೆ. ಲೋಕಭವನದ ಮುಂಭಾಗದಲ್ಲೂ ಕೂಡ ಸಾಕಷ್ಟು ಸಿದ್ಧತೆಯನ್ನ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಅವ್ರಿಗೆ ಅಭಿನಂದನೆಯನ್ನ ಸಲ್ಲಿಕೆ ಮಾಡುವಂತ ಕೂಡ ಈಗಾಗಲೇ ಎಲ್ಲಾ ರೀತಿಯಿಂದ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಹಾಗಾಗಿ ಈಗ ನೂತನವಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಹಾಗಾಗಿ ಅವರ ಅಭಿಮಾನಿಗಳು ಕೂಡ ಸಾಕಷ್ಟು ಕಾತರದಿಂದ ಕಾಯ್ತಾ ಇದ್ದಾರೆ. ಮತ್ತೊಂದು ಕಡೆ ಕಾರ್ಯಕರ್ತರು ಕೂಡ ಡಿ ಕೆ ಶಿವಕುಮಾರ್ ಕರೆಯನ್ನ ಕೊಟ್ಟಿದ್ರು. ಕಾರ್ಯಕರ್ತರು ರಾಜ್ಯದ ಮುಖ್ಯಮಂತ್ರಿಗಳು ಆಗ್ತಾ ಇದ್ದಾರೆ ಅನ್ನೋದು. ಹಾಗಾಗಿನೇ ಇಲ್ಲೊಂದು ಕಡೆ ಕಾರ್ಯಕರ್ತರಿಗೂ ಕೂಡ ಒಂದು ರೀತಿ ಹೊಸ ಉತ್ಸಾಹ ಮತ್ತೆ ಹುಮ್ಮಸ್ಸು ಕೂಡ ಬಂದಿರುವಂತದ್ದು. ನಮ್ಮ ಪಕ್ಷದ ಅಧ್ಯಕ್ಷ ಈಗ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗಾಗಿನೇ ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಒಂದು ಕಡೆಗೆ ಇಡೀ ಏನು ರಾಜಭವನದ ಲೋಕಭವನದ ಗಾಜಿನ ಮನೆಯಲ್ಲಿ ಈ ಒಂದು ಕಾರ್ಯಕ್ರಮ ನಡೆದರೂ ಕೂಡ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಜನರು ಕೂರೋದಕ್ಕೆ ಸಾಧ್ಯವಾಗುವುದಿಲ್ಲ. ಕನಿಷ್ಠ 1-1.5 ಸಾವಿರ ಜನರಿಗೆ ಅಷ್ಟೇ ಸೀಮಿತ ಆಗುವಂತ ನಿಟ್ಟಿನಲ್ಲಿ ಕಾರ್ಯಕ್ರಮ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಹಾಗಾಗಿ ಆ ಒಂದು ಕಾರ್ಯಕ್ರಮವನ್ನ ನೇರ ಪ್ರಸಾರದ ಮುಖಾಂತರವಾಗಿ ಎಲ್ಲ ಒಂದು ಕಡೆ ಜನರಿಗೆ ತೋರಿಸುವಂತ ನಿಟ್ಟಿನಲ್ಲಿ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು. ವಿಧಾನಸೌಧ ಆಗಿರಬಹುದು ಮತ್ತೆ ಏನು ಎಲ್ಲ ಸುತ್ತಮುತ್ತ ಎಲ್ಲೆಲ್ಲಿದೆ ಪ್ರಮುಖವಾದಂತಹ ರಸ್ತೆಗಳಲ್ಲಿ LED ಪರದೆಗಳನ್ನು ಅಳವಡಿಕೆಯನ್ನು ಮಾಡೋದ್ರ ಮುಖಾಂತರವಾಗಿ ಅಲ್ಲಿ ಜನರಿಗೆ ನೇರ ಪ್ರಸಾರವಾಗಿ ಅದನ್ನು ವೀಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಸಿದ್ಧತೆಯನ್ನ ಈಗಾಗಲೇ ಮಾಡಲಾಗಿರುವಂತದ್ದು. ಅದ್ರ ಜೊತೆಗೆ ಬಹಳ ಪ್ರಮುಖವಾಗಿ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ಅಲ್ಲಿ ಮಂತ್ರಿಗಳಾಗ ಯಾರಾಗ್ತಾರೆ ಅನ್ನೋದು ಬಹಳಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಂಡಿದೆ. ಇಲ್ಲ ಒಂದ್ ಕಡೆ ಈ ಹಿಂದೆ ಇದ್ದಂತಹ ಸಚಿವರುಗಳು ಕೂಡ ಮುಂದುವರಿಸಬೇಕು ನಿಟ್ಟಿನಲ್ಲಿ ಕೂಡ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅವರೆಲ್ಲರ ಹೆಸರು ಕೂಡ ಕೃಷ್ಣ ಬೈರೇಗೌಡ, ರಾಮಲಿಂಗ ರೆಡ್ಡಿ, ಪರಮೇಶ್ವರ್, KJ ಜಾರ್ಜ್ ಹೀಗೆ ಒಂದು 10 ರಿಂದ 12 ಸಚಿವರುಗಳು ಅವರೆಲ್ಲರೂ ಕೂಡ ಅವರು ಮತ್ತೊಮ್ಮೆ ಪ್ರಮಾಣ ವಚನ ತೆಗೆದುಕೊಳ್ಳುವಂತ ಸಾಧ್ಯತೆ ಕೂಡ ಇರುವಂತದ್ದು. ಇನ್ನು ಸ್ಪೀಕರ್ ಯುಟಿ ಖಾದರ್ ಅವರು ಈಗಾಗಲೇ 3 ವರ್ಷಗಳ ಕಾಲ ಸ್ಪೀಕರ್ ಆಗಿ ಕೆಲಸವನ್ನು ಕೂಡ ಮಾಡಿದ್ರು. ಈಗ ಅವ್ರಿಗೂ ಕೂಡ ಮಂತ್ರಿ ಸ್ಥಾನ ಸಿಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಅದ್ರ ಜೊತೆಗೆ ಈಗಾಗಲೇ DCM ಹುದ್ದೆಗಳ ಬಗ್ಗೆನೂ ಕೂಡ ಗೊಂದಲ ಇದೆ. ಇಲ್ಲೊಂದ್ ಕಡೆ ವಿವಿಧ ಸಮುದಾಯಗಳಿಗೆ DCM ಹುದ್ದೆ ಕೊಡಬೇಕು ನಿಟ್ಟಿನಲ್ಲಿ ಕೂಡ ಒತ್ತಡ ಕೂಡ ಕೇಳಿ ಬಂದಿತ್ತು. ಹಾಗಾಗಿ ಈಗ ಇಲ್ಲ ಒಂದ್ ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಬ್ಬರಿಗೆ ಮಾತ್ರ DCM ಹುದ್ದೆಯನ್ನ ಕೊಡಿ ಅನ್ನುವಂಥದ್ದು. ಸಿದ್ದರಾಮಯ್ಯ ಕೂಡ ಅದಕ್ಕೆ ಪೂರಕವಾಗಿ ಒತ್ತಡವನ್ನು ಕೂಡ ಹಾಕಿದ್ದಾರೆ. ದಲಿತರಿಗೆ ಇಲ್ಲ ಒಂದ್ ಕಡೆ ಸ್ಥಾನಮಾನವನ್ನು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ. ಹಾಗಾಗಿ ಕೊನೆಯ ಕ್ಷಣದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೂ ಕೂಡ DCM ಹುದ್ದೆ ಸಿಕ್ಕಿದ್ರು ಕೂಡ ಆಶ್ಚರ್ಯ ಇಲ್ಲ ಅನ್ನುವಂಥದ್ದು ಈಗಿರ್ತಕ್ಕಂಥ ಕುತೂಹಲ. ಹಾಗಾಗಿನೇ ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ನೂತನ ಸಚಿವರ ಪಟ್ಟಿ ಅಂದ್ರೆ 10 ರಿಂದ 15 ಜನ ಸಚಿವರ ಪಟ್ಟಿ ಹೊರಬೀಳುವಂತ ಸಾಧ್ಯತೆ ಇದೆ. ಆ ಒಂದು ಸಚಿವರ ಪಟ್ಟಿಯಲ್ಲಿ ಯಾರೆಲ್ಲ ಹೆಸರು ಇರುತ್ತೆ ಅನ್ನುವಂಥದ್ದು ಈಗಿರ್ತಕ್ಕಂಥ ಕುತೂಹಲ. ವೀಣಾ, ಥ್ಯಾಂಕ್ ಯು ಕೃಷ್ಣ ಮಾಹಿತಿಗೆ. ಕೆಲವೇ ಕ್ಷಣಗಳಲ್ಲಿ ಹುಟ್ಟೂರಿಗೆ ಡಿಕೆಶಿ ಭೇಟಿಯನ್ನ ಕೊಡಲಿದ್ದಾರೆ. ದೊಡ್ಡಾಲಹಳ್ಳಿಗೆ ಭೇಟಿ ಕೊಟ್ಟು ಅಲ್ಲಿ ಇವತ್ತು ವಿಶೇಷ ಪೂಜೆಯನ್ನ ನೆರವೇರಿಸಲಿದ್ದಾರೆ. ಮೊದಲಿಗೆ ತಾಯಿಯನ್ನ ಭೇಟಿ ಮಾಡಿ ಆಶೀರ್ವಾದ ಪಡ್ಕೊಳ್ತಾರೆ. ನಂತರ ತಂದೆ ಮತ್ತು ಅಜ್ಜಿಯ ಸಮಾಧಿಗೆ ಪೂಜೆಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ತಾಯಿಯ ಆಶೀರ್ವಾದ ಪಡೆದು ಮನೆ ದೇವರು ಕೆಂಕೇರಮ್ಮ ದೇವಸ್ಥಾನದಲ್ಲೂ ಪೂಜೆಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹುಟ್ಟೂರು ದೊಡ್ಡಾಲಹಳ್ಳಿಗೆ ಭೇಟಿಯನ್ನ ಕೊಡಲಿದ್ದಾರೆ. ಅಲ್ಲಿ ವಿಶೇಷ ಪೂಜೆಗೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಡಿಕೆಶಿ ಪ್ರಮಾಣ ವಚನಕ್ಕೆ ಇನ್ನೇನು ಕೌಂಟ್ ಡೌನ್ ಶುರುವಾಗ್ತಾ ಇರುವಂತಹ ಹಿನ್ನೆಲೆ ಪದಗ್ರಹಣಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಮನೆ ದೇವರು ಕೆಂಕೇರಮ್ಮನಿಗೆ ವಿಶೇಷ ಪೂಜೆ ಸಲ್ಲಿಕೆ ಮಾಡೋ ಸಾಧ್ಯತೆ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಬೆಂಗಳೂರು ದಕ್ಷಿಣದಿಂದ ನೇರ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ಸತೀಶ್, ಅಲ್ಲಿನ ವ್ಯವಸ್ಥೆ ಹೇಗಿದೆ? ದೊಡ್ಡಾಲಹಳ್ಳಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿಕೆಶಿ ಭೇಟಿ ಕೊಡ್ತಾ ಇದ್ದಾರೆ. ಯಾವ ರೀತಿ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ? ಇನ್ನು ಕೆಂಕೇರಮ್ಮ ದೇವಸ್ಥಾನಕ್ಕೂ ಭೇಟಿ ಕೊಡುವಂತ ಸಾಧ್ಯತೆ ಇದೆ. ಅಲ್ಲಿನ ವ್ಯವಸ್ಥೆ ಹೇಗಿದೆ? ಖಂಡಿತವಾಗ್ಲೂ ವೀಣಾ, ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸುವ ಹಿನ್ನೆಲೆ ಕನಕಾಪುರದಲ್ಲಿ ಒಂದು ರೀತಿಯಾದ ಹಬ್ಬದ ವಾತಾವರಣ ಅಂತಲೇ ಹೇಳ್ಬೋದು. ಸೊ ರಸ್ತೆಯುದ್ದಕ್ಕೂ ಕೂಡ ಬಹುತೇಕ ಕನಕಾಪುರ ಮುಖ್ಯ ರಸ್ತೆಗಳಲ್ಲಿ ಎಲ್ಲಿ ನೋಡಿದ್ರು ಕೂಡ ಡಿ ಕೆ ಶಿವಕುಮಾರ್ ಅವರ ಕಟೌಟ್ಗಳು, ಬ್ಯಾನರ್ಗಳು ರಾರಾಜಿಸ್ತೇವೆ. ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಒಂದು ಪ್ರಮಾಣ ವಚನ ಸ್ವೀಕರಿಸುವಂತಹ ಒಂದಷ್ಟು ವಿಡಿಯೋಗಳನ್ನು ನೋಡೋದಕ್ಕೆ ಕೆಲವು ಕಡೆ ಒಂದು LED ಸ್ಕ್ರೀನ್ಗಳ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಏನಕ್ಕೆ ಅಂದರೆ ಲೋಕಭವನದಲ್ಲಿ ಸೀಮಿತ ವ್ಯವಸ್ಥೆ ಆಸನ
ವಾಹನಗಳಿಗೆ ವ್ಯವಸ್ಥೆ ಇರೋದರಿಂದ ಬಹುತೇಕ ಎಲ್ಲರೂ ಬರೋದಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದ ಯಾರು ಬರೋದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಅವರಿಗೆ ಬೇಕಾದಂಥ ಒಂದು ಸಿದ್ಧತೆಗಳು ಆಗ್ತಿದೆ. ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಪದಗ್ರಹಣಕ್ಕೂ ಮುಂಚಿತವಾಗಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕೂ ಮೊದಲು ತಮ್ಮ ಹುಟ್ಟೂರಿಗೆ ಬರುವಂಥ ಸಾಧ್ಯತೆಗಳು ಇರುವಂಥದ್ದು. ನೇರವಾಗಿ ಕೋಡಿಹಳ್ಳಿಯಲ್ಲಿ ವಾಸವಿರುವಂಥ ಅವರ ತಾಯಿ ಗೌರಮ್ಮನವರ ಒಂದು ಆಶೀರ್ವಾದವನ್ನು ಪಡೆದು ಅದಾದ ನಂತರ ಹುಟ್ಟೂರಾದಂಥ ದೊಡ್ಡ ಹಾಲಳಿಗೆ ಹೋಗಿ ಅಲ್ಲಿ ಅವರ ತಂದೆಯ ಸಮಾಧಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ನೇರವಾಗಿ ಕಬ್ಬಳಮ್ಮ ಟೆಂಪಲ್ಲು ಮತ್ತು ಕನಕಪುರ ಟೌನ್ನಲ್ಲಿರುವಂಥ ಕೆಂಕೇರಮ್ಮ ದೇವಸ್ಥಾನ ಅಂದರೆ ಅವರ ಮನೆ ದೇವತೆಗೂ ಕೂಡ ಒಂದು ಪೂಜೆಯನ್ನು ಸಲ್ಲಿಸ್ತಾರೆ ಅನ್ನುವಂಥ ವಿಚಾರ ಇರುವಂಥದ್ದು. ಯಾವುದೇ ಕ್ಷಣದಲ್ಲಾದರೂ ಕೂಡ ಅವರು ಕನಕಪುರದ ಕಡೆಗೆ ಬಂದು ಇಲ್ಲಿಂದ ನೇರವಾಗಿ ಆ ಒಂದು ಲೋಕಭವನದಲ್ಲಿರುವಂತಹ ಒಂದು ಪದಗ್ರಹಣ ಕಾರ್ಯಕ್ರಮಕ್ಕೆ ಅವರು ಕೂಡ ಹೋಗ್ತಾರೆ. ಇನ್ನು ಬಹುತೇಕ ಇಲ್ಲಿ ಕನಕಪುರದಲ್ಲಿ ಅನ್ನದಾನದ ವ್ಯವಸ್ಥೆ ಇರ್ಬೋದು, ಮತ್ತು ಸೀರೆ ಒಂದು ಉಚಿತ ಸೀರೆಗಳನ್ನು ಉಡುಗೊರೆ ನೀಡುವಂಥದ್ದು, ಈ ರೀತಿಯಾಗಿ ಸಾಕಷ್ಟು ಅವರ ಅಭಿಮಾನಿಗಳು ಎಲ್ಲ ರೀತಿಯಾದಂಥ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಈಗ ಆಲ್ರೆಡಿ ಕೂಡ ಕೆಂಕೇರಮ್ಮ ದೇವಸ್ಥಾನದಲ್ಲೂ ಕೂಡ ಒಂದು ಕೆಂಕೇರಮ್ಮ ದೇವಸ್ಥಾನದ ಟ್ರಸ್ಟಿಗಳಿಂದ ಒಂದು ವಿಶೇಷವಾದಂಥ ಒಂದು ಪೂಜೆಯನ್ನು ಮಾಡ್ತಿದ್ದಾರೆ. ಯಾಕಂದರೆ ಡಿ ಕೆ ಶಿವಕುಮಾರ್ಗೂ ಈ ಒಂದು ದೇವಸ್ಥಾನಕ್ಕೂ ತುಂಬ ಅವಿನಾಭಾವ ಸಂಬಂಧ ಅಂತ ಅನ್ಬೋದು. ಕನಕಪುರಕ್ಕೆ ಯಾವಾಗೇ ಬಂದರೂ ಕೂಡ ಈ ಒಂದು ದೇವಸ್ಥಾನಕ್ಕೆ ಬಂದು ಇಲ್ಲಿ ವಿಶೇಷವಾದಂಥ ಒಂದು ಪೂಜೆಯನ್ನು ಮಾಡಿಸ್ತಾ ಇರ್ತಾರೆ. ಸೊ ಇವತ್ತು ಅವರು ತಮ್ಮ ಹುಟ್ಟೂರಿನವರು, ಅದರಲ್ಲೂ ಕೂಡ ಈ ಒಂದು ದೇವಸ್ಥಾನದ ಬಗ್ಗೆ ನಂಬಿಕೆ ಇರುವಂಥ ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸ್ತಿರುವ ಹಿನ್ನೆಲೆಯಲ್ಲಿ ಇಲ್ಲೂ ಕೂಡ ರಿಯಾಕ್ಷನ್ ಹೇಗಿದೆ ಅನ್ನೋದನ್ನೇನಾದ್ರೂ ಅಲ್ಲಿ ತೋರಿಸಬಹುದಾ? ಸಾಧ್ಯತೆ ಇದೆಯಾ? ಖಂಡಿತವಾಗ್ಲೂ ಸದ್ಯಕ್ಕೆ ನಾವೀಗ ಇಲ್ಲಿ ಕನಕಪುರದಲ್ಲೇ ಇರುವಂಥ ಕೆಂಕೇರಮ್ಮ ದೇವಸ್ಥಾನದ ಬಳಿಯಲ್ಲೇ ಇದ್ದೀವಿ. ಸೊ ಇಲ್ಲಿ ದೇವಸ್ಥಾನದ ಬಳಿಯಲ್ಲಿ ನೋಡ್ತಾ ಇರ್ಬೋದು, ಈ 7-8 ಗಂಟೆ ನಂತರ ಇಲ್ಲಿ ಒಂದು ವಿಶೇಷವಾದಂಥ ಒಂದು ಪೂಜೆಯನ್ನು ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ಇಲ್ಲಿ ಪೂಜೆಗೆ ಬೇಕಾಗಿರುವಂತಹ ಒಂದಷ್ಟು ವ್ಯವಸ್ಥೆಗಳನ್ನ ಇಲ್ಲಿ ನಾವು ದೇವಸ್ಥಾನದಲ್ಲಿ ಮಾಡ್ತಾ ಇರೋದನ್ನ ನಾವು ನೋಡ್ಬೋದು. ಸೊ 8 ಗಂಟೆಗೆ ಇಲ್ಲೊಂದು ಮಹಾಮಂಗಳಾರತಿ ಆದ ನಂತರ ಈ ಒಂದು ದೇವಸ್ಥಾನದಲ್ಲಿ ಅಭಿಮಾನಿಗಳೊಂದು ಇಲ್ಲಿಗೆ ಬರುವಂತಹ ಭಕ್ತಾದಿಗಳಿಗೂ ಕೂಡ ಒಂದು ವಿಶೇಷವಾದಂಥ ಒಂದು ಪ್ರಸಾದವನ್ನು ನೀಡ್ತಾರೆ. ಸದ್ಯಕ್ಕೆ ಇಲ್ಲಿ ಆ ಪೂಜೆಗೆ ಸಿದ್ಧತೆಯನ್ನು ಮಾಡ್ತಿರುವಂಥದ್ದನ್ನು ನಾವು ಕೂಡ ನೋಡ್ತೀವಿ. ಇಲ್ಲಿ ದೇವಸ್ಥಾನದ ಒಂದಷ್ಟು ಪದಾಧಿಕಾರಿಗಳು ಕೂಡ ಇಲ್ಲಿ ಕೂಳ್ತಿದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಏನಕ್ಕೆಂದರೆ ಇವ್ರಿಗೆಲ್ಲ ಡಿ ಕೆ ಶಿವಕುಮಾರ್ ಅಂದರೆ ಒಂದು ವಿಶೇಷವಾದಂಥ ಅಭಿಮಾನ. ಸರ್, ಇಲ್ಲಿ ಇವತ್ತು ನಿಮ್ಮ ಹುಟ್ಟೂರಿನವರೇ ಸೊ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಿದ್ದಾರೆ, ಇಲ್ಲೂ ಕೂಡ ಒಂದಷ್ಟು ಪೂಜೆ ಪುನರ್ಸ್ಕಾರಗಳು ಮಾಡ್ತಿದ್ದೀರಾ. ಏನು ಹೇಳ್ತೀರಾ ಸರ್ ಡಿ ಕೆ ಶಿವಕುಮಾರ್ ಅವರ ಈ ಒಂದು ರಾಜಕೀಯದ ನಡೆಯ ಬಗ್ಗೆ? ಸರ್, ಎಲ್ಲ ನಮಸ್ಕಾರ. ನಮ್ಮ ಡಿ ಕೆ ಶಿವಕುಮಾರ್ ಅವರು ವಿದ್ಯಾರ್ಥಿ ದೆಸೆಯಿಂದನೇ ಹೋರಾಟ ಮಾಡ್ಕೊಬಂದಂಥ ವ್ಯಕ್ತಿ. ಅವರು ಭಾಳ ಕಾಂಗ್ರೆಸ್ಸಿನ ಪಕ್ಷಕ್ಕೆ ಭಾಳ ಕಷ್ಟಪಟ್ಟು ದುಡ್ದು ಸಂಘಟನೆ ಮಾಡಿ ಪಾರ್ಟಿಯನ್ನು ಕಟ್ಟಿದ್ದಾರೆ. ಅವರು ಹಿಂದೆಯೇ ಸುಮಾರು ಒಂದು 10 ವರ್ಷದ ಹಿಂದೆಯೇ ಅವರು CM ಆಗುವಂಥ ಒಂದು ಅರ್ಹತೆಯನ್ನು ಪಡ್ಕೊಂಡಿದ್ದರು. ಆದರೆ ರಾಜಕೀಯ ಒಂದು ನಡೆಗಳಿಂದ ಅವರು ಸ್ವಲ್ಪ ಹಿನ್ನಡೆ ಅನುಭವಿಸಿದ್ರು. ಈಗ ಅವಕಾಶ ಮತ್ತೆ ಸಿಕ್ಕಿದೆ. ಈ ದೇವಸ್ಥಾನ ಅವರ ಮನೆ ದೇವರು. ಇಲ್ಲಿ ಬಂದೇ ಅವರು ಯಾವಾಗೂ ನಾಮಿನೇಷನ್ ಹಾಕ್ಬೇಕಾದ್ರೆ ಈ ತಾಯಿಗೆ ಪೂಜೆ ಸಲ್ಲಿಸೇ ಇಲ್ಲಿಂದ ಮೆರವಣಿಗೆ ಹೊರಟಿ ನಾಮಿನೇಷನ್ ಆಗ್ತಾ ಇದ್ದಂಥವ್ರು. ಈಗ ಆ ತಾಯಿ ಅವ್ರಿಗೆ ಒಂದು ಕರುಣೆ ಕೊಟ್ಟಿದ್ದಾಳೆ, ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಇಡೀ ನಮ್ಮ ಕನಕಪುರ ತಾಲೂಕೆ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಮತ್ತು ನಮ್ಮಲ್ಲಿ ಈಗ ಏನಾಗುತ್ತೆ, ಮೇಕೆದಾಟಿನ ಹೋರಾಟವನ್ನು ಮಾಡಿದ್ರು. ಈಗ ಅವರು CMನ ನೇತೃತ್ವದಲ್ಲೇ ಮೇಕೆದಾಟು ಡ್ಯಾಮ್ನು ಮತ್ತೆ ಚಾಲೂ ಆಗುತ್ತೆ. ಆ ಡ್ಯಾಮ್ ಆದರೆ ಬೆಂಗಳೂರಿನ ಜನತೆಗೆ ಕುಡಿಯಲಿಕ್ಕೆ ನೀರು ಮತ್ತು ಒಂದು 5 ಜಿಲ್ಲೆಗೆ ವ್ಯವಸಾಯಕ್ಕೆ ಭಾಳ ಅನುಕೂಲ ಆಗ್ತದೆ. ಹಾಗಾಗಿ ನಮ್ಮ ಸಾಹೇಬರು ಈಗ CM ಆಗ್ತಾ ಇರೋದ್ರಿಂದ ನಮ್ಮ ದೇವಸ್ಥಾನದ ಕಮಿಟಿಗೂ ಮತ್ತು ನಮ್ಮ ಜನತೆಗೂ ಭಾಳ ಸಂತೋಷಕರ ವಿಚಾರ ಸರ್. ಯಜಮಾನ್ರೆ, ಏನು ಹೇಳ್ತೀರಾ? ನಿಮ್ಮೂರಿನವರು ಮುಖ್ಯಮಂತ್ರಿಯಾಗಿ ಇವತ್ತು ಪ್ರಮಾಣ ವಚನ ಸ್ವೀಕರಿಸ್ತಿದ್ದಾರೆ. ಹೌದು ಸರ್, ನಮ್ಮೂರಿನಲ್ಲಿ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಇವತ್ತು ಅವರು ಮನೆ ದೇವರಾದ ಕೆಂಕೇರಮ್ಮನ ದೇವಸ್ಥಾನದಲ್ಲಿ ಅವರಿಗೋಸ್ಕರ ಅವರು ಒಂದು ಏನು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೆ ಬೆಳಗ್ಗೆಯಿಂದ ಅಭಿಷೇಕ ಮತ್ತು ವಿಶೇಷ ಪೂಜೆಯನ್ನು ನಮ್ಮ ದೇವಸ್ಥಾನದ ಕಮಿಟಿಯಿಂದ ಹಮ್ಮಿಕೊಂಡಿದ್ದೇವೆ. ಅವರು ದೊಡ್ಡಹಳ್ಳಿಗೆ ಅವ್ರ ತಾಯಿ ಆಶೀರ್ವಾದ ತಗೊಂಬರೋಕ್ಕೆ ಹೋಗಬೇಕಾದಂಥ ಒಂದು ಸನ್ನಿವೇಶ ಇದೆ ಅಂತ ಹೇಳ್ತಾರೆ. ಅವರೇನಾದ್ರು ಆ ಕಡೆಯಿಂದ ಬಂದರೆ ದೇವಸ್ಥಾನಕ್ಕೆ ಬಂದು ಹೋಗ್ತಾರೆ ಅಂತ ನಾವು ಕಾಯ್ತಾ ಇದ್ದೀವಿ. ಇದು ವೀಣಾ, ಕನಕಪುರಕ್ಕೆ ಡಿ ಕೆ ಶಿವಕುಮಾರ್ ಅವರು ಏನಾದರೂ ಬಂದರೆ ಈ ಒಂದು ದೇವಸ್ಥಾನಕ್ಕೆ ಬರೆದಿರ ಹೋಗೋದಿಲ್ಲ. ಸೊ ಅದರ ಜೊತೆಗೆ ಇಲ್ಲಿ ಮಹಾಮಂಗಳಾರತಿಗೆ ಪೂಜೆಗೆ ಒಂದು ಸಿದ್ಧತೆಯನ್ನು ಮಾಡ್ಕೊಳ್ತಿರುವಂಥ ಇದರಿಂದ ಇಲ್ಲೂ ಕೂಡ ಸಾಕಷ್ಟು ಜನರು ಈಗ ಬರ್ತಾ ಇದ್ದಾರೆ. ಇನ್ನು ಕನಕಪುರ ಟೌನ್ ಒಳಗೆ ಹೋಗೋದಾದರೆ ಆ ಒಂದು ವಾತಾವರಣ ಬೇರೆ ರೀತಿಯಲ್ಲಿದೆ. ಯಾವುದಾದ್ರೂ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ, ಅದರಲ್ಲೂ ಒಬ್ಬ ಸೂಪರ್ ಸ್ಟಾರ್ ಸಿನಿಮಾ ರಿಲೀಸ್ ಆಗುವಂಥ ಸಂದರ್ಭದಲ್ಲಿ ಯಾವ ರೀತಿ ಕಟೌಟ್ಗಳು ಬ್ಯಾನರ್ಗಳು ನಿಂತಿರುತ್ತೋ ಆ ರೀತಿಯಾದಂಥ ವಾತಾವರಣ ಕನಕಪುರ ಟೌನ್ನಲ್ಲಿರುವಂಥದ್ದು. ಸೊ ಇನ್ನು ಯಾವುದೇ ಕ್ಷಣದಲ್ಲಾದರೂ ಕೂಡ ಡಿ ಕೆ ಶಿವಕುಮಾರ್ ಅವರು
ಅವರ ಪ್ರಮಾಣ ವಚನಕ್ಕೂ ಮುನ್ನ ಕನಕಪುರಕ್ಕೆ ಬಂದು ಅವರ ಹುಟ್ಟೂರಿಗೆ ಹೋಗಿ ಅವರ ತಾಯಿಯವರ ಒಂದು ಆಶೀರ್ವಾದವನ್ನು ಪಡೆದು ಅವರ ದೇವನಹಳ್ಳಿ ದೊಡ್ಡ ಹಾಲಹಳ್ಳಿಯಲ್ಲಿರುವಂಥ ಅವರ ತಂದೆಯವರ ಸಮಾಧಿಗೂ ಕೂಡ ನಮಸ್ಕಾರ ಮಾಡಿ ಅದಾದ ನಂತರ ನೇರವಾಗಿ ಒಂದಷ್ಟು ಅಭಿಮಾನಿಗಳಿಗೆ ಇಲ್ಲಿ ಒಂದು ಕಾರ್ಯಕ್ರಮಗಳಿಗೂ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಸೊ ಅಲ್ಲಿಂದ ನೇರವಾಗಿ 4 ಗಂಟೆಯ ಸಮಯಕ್ಕೆ ಲೋಕಭವನದ ಕಡೆ ಹೋಗಿ ಅಲ್ಲಿ ಒಂದು ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಅವರ ಪ್ರಮಾಣ ವಚನ ಸ್ವೀಕರಿಸುವಂಥದ್ದು ವೀಣಾ. ಓಕೆ ಸತೀಶ್, ಥ್ಯಾಂಕ್ ಯು. ಬೆಂಗಳೂರಿನಲ್ಲಿ ಡಿಕೆಶಿ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇವೆ. ಲೋಕಭವನ ರಸ್ತೆ ಪೂರ್ತಿ ಕಂಗೊಳಿಸ್ತಾ ಇದೆ ಫ್ಲೆಕ್ಸ್ಗಳಿಂದ. ಫ್ಲೆಕ್ಸು ಬ್ಯಾನರ್ಗಳು ರಾರಾಜಿಸ್ತಾ ಇವೆ ಲೋಕಭವನ ರಸ್ತೆಯಲ್ಲಿ. ಚಾಲುಕ್ಯ ಸರ್ಕಲ್, ಲೋಕಭವನ ರೋಡ್ ಸುತ್ತಮುತ್ತ ಅಳವಡಿಕೆಯನ್ನ ಮಾಡಲಾಗಿದೆ ಫ್ಲೆಕ್ಸ್ಗಳನ್ನು. ಲೋಕಭವನ ರಸ್ತೆಯಲ್ಲಿ ಎರಡೂ ಕಡೆ ಬೃಹತ್ LED ಸ್ಕ್ರೀನ್ಗಳನ್ನು ಕೂಡ ಅಳವಡಿಸಲಾಗಿದೆ. ಕಾರ್ಯಕರ್ತರು ಬೆಂಬಲಿಗರಿಗೆ ಅಂತಾನೆ, ಅಂದ್ರೆ ಅವರ ವೀಕ್ಷಣೆಗಾಗಿನೇ LED ಸ್ಕ್ರೀನ್ಗಳನ್ನು ಅಳವಡಿಸಲಾಗಿದೆ. ಎಲ್ಲರಿಗೂ ಅವಕಾಶ ಇಲ್ಲದೆ ಇರುವ ಕಾರಣ ಕಾರ್ಯಕರ್ತರು ಮತ್ತು ಬೆಂಬಲಿಗರು ವೀಕ್ಷಿಸಬಹುದು ಅನ್ನುವ ಕಾರಣಕ್ಕಾಗಿ LED ಸ್ಕ್ರೀನ್ಗಳನ್ನು ಅಳವಡಿಸಲಾಗಿದೆ. ದೊಡ್ಡ ಕಮಾನ್ನಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮ ಅಂತ ಬರೆದು ಫ್ಲೆಕ್ಸ್ಗಳನ್ನು ಅಳವಡಿಸಲಾಗಿದೆ, ಬ್ಯಾನರ್ಗಳನ್ನು ಅಳವಡಿಸಲಾಗಿದೆ. ಬೆಂಗಳೂರು ಪೂರ್ತಿ ಎಸ್ಪೆಷಲಿ ಲೋಕಭವನ ರಸ್ತೆ, ಚಾಲುಕ್ಯ ಸರ್ಕಲ್ ಬ್ಯಾನರ್ ಮತ್ತು ಫ್ಲೆಕ್ಸ್ಗಳಿಂದ ಕಂಗೊಳಿಸ್ತಾ ಇದೆ. ಡಿಕೆಶಿ ಪ್ರಮಾಣ ವಚನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಲೋಕಭವನ ರಸ್ತೆ ಪೂರ್ತಿ ಡಿಕೆಶಿಯ ಫ್ಲೆಕ್ಸು ಬ್ಯಾನರ್ಗಳು ರಾರಾಜಿಸ್ತಾ ಇದೆ. ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಉಳಿದಿದೆ ಡಿಕೆಶಿ ಪ್ರಮಾಣ ವಚನಕ್ಕೆ.